ಮಸಾಲೆ ಭರಿತ ಅಕ್ಕಿ ಹಿಟ್ಟಿನಲ್ಲಿ ಮಿರ್ಚಿಯನ್ನು ಅದ್ದಿ ಬಿಸಿ ಎಣ್ಣೆಯಲ್ಲಿ ಗರಿಗರಿಯಾಗಿ ಕರೆದು ಕರಾವಳಿ ಶೈಲಿಯ ಮಿರ್ಚಿ ಪುಡಿ ಮಾಡುವ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೊಂದು ಮಿಕ್ಸಿ ಜಾರಿಗೆ 5 ಒಣಮೆಣಸಿನಕಾಯಿ, ಬ್ಯಾಡಗಿ ಒಣಮೆಣಸಿನಕಾಯಿ, 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಅರ್ಧ ಚಮಚ ಉಪ್ಪು, 1 ಕಪ್ಪು ದೋಸೆ ಅಕ್ಕಿ ನೆನೆಸಿಟ್ಟಿರೋದು 3 ಗಂಟೆ, 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ, ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ಆದರೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು. ರುಬ್ಬಿ ತುಂಬ ನೀರಾಗಿ ಮಾಡಬಾರ್ದು. ಇದನ್ನು ನಾನು ಇದೇ ರೀತಿಯಲ್ಲಿ ಈ ಹಿಂದೆ ಜೀಗುಜ್ಜೆ ಪುಡಿ ಮಾಡಿ ತೋರಿಸಿದ್ದೆ. ಅದೇ ರೀತಿಯಲ್ಲಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು. ಹಿಟ್ಟು ತಯಾರಾಗಿದೆ, ಪಕ್ಕಕ್ಕಿಟ್ಟಿದ್ದೇನೆ. ಈಗ ಇಲ್ಲಿ ಮಿರ್ಚಿ ತೊಗೊಂಡಿದ್ದೇನೆ, 5ರಿಂದ 6 ಮಿರ್ಚಿ ಇದೆ. ಉದ್ದಕ್ಕೆ ಹೀಗೆ ಚಾಕುವಿನಿಂದ ಕಟ್ ಮಾಡಿ, ಪೂರ್ತಿ ಕಟ್ ಮಾಡಿ ತೆಗಿಬಾರ್ದು, ಸೀಳಬೇಕು ಅಷ್ಟೇ. ಒಳಗಿನ ಬೀಜ ತೆಗೆದ್ರೆ ಒಳ್ಳೆಯದು, ಯಾಕಂದರೆ ತುಂಬ ಖಾರ ಇರ್ತದೆ. ಇದು ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ತುಂಬ ಖಾರ ಆಗ್ತದೆ. ಒಂದು ಚಮಚದ ಸಹಾಯದಿಂದ ಒಳಗಡೆ ಇರುವ ಬೀಜನ ಪೂರ್ತಿಯಾಗಿ ನಾನು ಹೀಗೆ ತಗೊಳ್ತಾ ಇದ್ದೇನೆ. ಇದೇ ನಾವು ಮಿರ್ಚಿ ಬಜ್ಜಿ ಮಾಡೋದಿದ್ರೆ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಈ ಮಿರ್ಚಿಯನ್ನು ಅದ್ದಿ ಎಣ್ಣೆಯಲ್ಲಿ ಕರಿದು ಮಾಡ್ತೇವೆ. ಈ ರೀತಿ ಪುಡಿ ಮಾಡಿದರೆ ಇನ್ನೂ ಹೊರಗಿನ ಲೇಯರ್ ಇದೆ ನೋಡಿ, ಇನ್ನೂ ಕ್ರಿಸ್ಪಿಯಾಗಿ ಬರ್ತದೆ. ಚೆನ್ನಾಗಿ ಅಕ್ಕಿ ಹಿಟ್ಟಿನ ಮಸಾಲೆ ಭರಿತ ಅಕ್ಕಿ ಹಿಟ್ಟಿನ ಕೋಟಿಂಗ್ ಕೊಟ್ಟು ಈ ಮಿರ್ಚಿಗಳನ್ನೆಲ್ಲ ಬಿಸಿ ಎಣ್ಣೆಯಲ್ಲಿ ಬಿಡಬೇಕು. ಬಾಣಲೆಗೆ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಗರಿಯಾಗೋ ತನಕ ಇದನ್ನು ಕರಿಬೇಕು. ಮಧ್ಯಮ ಅಥವಾ ಸ್ವಲ್ಪ ದೊಡ್ಡದಾಗಿಯೇ ಇರಲಿ ಉರಿ, ಚಿಕ್ಕದಾಗಿ ಇಡ್ಲಿಕ್ಕೆ ಹೋಗಬೇಡಿ. ಗರಿ ಆಗಬೇಕು, ಅದು ಸರಿಯಾಗಿ ಗರಿಯಾಗೋ ತನಕ ಕರೆದು ತೆಗೆದ್ರೆ ಆಯಿತು. ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ಗರಿಯಾಗಿರ್ತದೆ. ಕೆಲವೊಂದು ಪಕೋಡ, ಕೆಲವೊಂದು ಬಜ್ಜಿಗಳೆಲ್ಲ ಹಾಗೆ ಬಿಸಿ ಇರುವಾಗ ತುಂಬ ಗರಿಯಾಗಿ ಇರ್ತದೆ, ತಣ್ಣದ ಮೇಲೆ ಸ್ವಲ್ಪ ಮೆತ್ತಗಾಗ್ತದೆ. ಇದು ಅಷ್ಟೇ, ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಊಟಕ್ಕೂ ನೀವು ಬಳಸ್ಬೋದು, ಚಹಾ ಟೈಮಿಗೂ ಕೂಡ ಚೆನ್ನಾಗಿರ್ತದೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.